ಇವತ್ತು ಟೈಲ್ಸ್ ಸೆಲೆಕ್ಷನಿಗೆ ಹೋಗಬೇಕು. ರೆಡಿಯಾಗು, ನಾನು ನೀನು ಧನುಷ 3 ಜನನೂ ಹೋಗೋಣ. ಅಪ್ಪ ಅದಕ್ಕೆ ನೀವೇ ಹೋಗ್ರಮ್ಮ ಅಂತ ಹೇಳೈತೆ. ಸ್ವಲ್ಪ ಅಲ್ಲಿ ಮನೆ ಹತ್ರ ಹೊಸ ಮನೆ ಹತ್ರ ಸ್ವಲ್ಪ ಕ್ಲೀನ್ ಮಾಡೋದೈತೆ. ಅದೆಲ್ಲ ಕಸ ಕಡ್ಡಿ ಎಲ್ಲ ಬಿದ್ದೋಗೈತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಬರ್ತೀನಿ. ರೆಡಿಯಾಗಿರು, ನಾನು ನೀನು 3 ಜನನೂ ಹೋಗೋಣ. ಧನುಷ ಪಾತಣ ಬರ್ತೀನಿ ಅಂತ ಹೇಳೈತೆ. ಪಾತಣ್ಣನ ಅಲ್ಲಿಗೆ ಬರ್ತಾರೆ. ನಮ್ಮ ಮೂವರೂ ಹೋಗೋಕ್ಕಾಗುತ್ತೆ. ಸರಿ ಆಯ್ತು, ಹೇಳು ಹೋಗೋಣ. ಮಾವನ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅತ್ತೇನೋ ಮಾವನ ಯಾರಾದರೂ ಒಬ್ರು. ಅಯ್ಯೋ ನಮ್ದೇನಿಲ್ಲಪ್ಪ, ನೀವು ಹೋಗ್ರಿ, ನೀವೇ ಹೋಗಿ ನೋಡ್ಕೊಂಬರ್ರಿ, ನಮ್ದೇನಿಲ್ಲ. ನೀವು ಎಂಥವಾಗ ಒಪ್ತೀರಾ ಅಂಥವ ಹಾಕಿಸ್ರಿ ಅಂತ ಹೇಳಿ ಅಪ್ಪ ಹೇಳೈತೆ. ಅದಕ್ಕೆ ಹೋಗೋಣ ಇವತ್ತು. ಸರಿ ಆಯ್ತು. ಏನು ಬಿಲ್ಡಪ್ ಕೊಡ್ತಾ ಇದ್ರು ಜನ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಅಕ್ಕನ ಎಡಗಾಲಿಂಗೂ ಸಮ ಇಲ್ಲ. ನಮ್ಮ ಅಕ್ಕ ಹೇಗಿದ್ದಾಳೆ ಗೊತ್ತಾ? ಅಯ್ಯೋ, ನಮ್ಮ ಅಕ್ಕ ಎಷ್ಟು ಸುಂದರವಾಗಿರೋದಕ್ಕೇನೆ ಅವಳಿಗೆ ಎಷ್ಟು ಡಿಮ್ಯಾಂಡು. ನಾನು ಮದುವೆ ಆಗ್ತೀನಿ ಅಂತ ನಮ್ಮ ಅಕ್ಕನಿಗೆ ಎಷ್ಟು ಡಿಮ್ಯಾಂಡ್ ಐತೆ. ಏನಪ್ಪ ಮಹಾರಾಜ, ಇವತ್ತು ನಾನು ಡೈರೆಕ್ಟಾಗಿ ಹೇಳೋದಕ್ಕೆ ಬಂದಿದ್ದೀನಿ. ನಾನೀಗ ಮುಚ್ಚು ಮರೆಲ್ಲ ಇಟ್ಕೊಳಕ್ಕೆ ಹೋಗಲ್ಲ. ನಿನ್ನಂಥ ಮುಸುಂಡಿಗೆ ಎಂಥ ಮುಸುಂಡಿ ಸಿಕ್ಕೈತೆ ನೋಡು. ಇಂಥ ಮುಸುಂಡಿನ ಮದುವೆ ಆಗಿ ಕರ್ಕೊಂಬಂದಿದೀಯ. ಅಯ್ಯೋ, ಈ ಮುಸುಂಡಿ ನೋಡು, ನಿನ್ನ ಮುಸುಂಡಿಗೂ ಈ ಮುಸುಂಡಿಗೂ ಸರಿಯಾಗೈತೆ. ಯಾಕೆ ಮುಚ್ಕೊಂಡು ಹೋಗು, ನಿನಗೇನೋ ಗ್ರಾಚಾರ ನೋಡು. ಏನಕ್ಕೆ ಮಾತಾಡಕ್ಕೆ ಬಂದಿದ್ಯಾ ಇಲ್ಲಿ? ಏನೋ ಗ್ರಾಚಾರ? ಏಯ್, ನಾನೇನು ನಿನ್ನ ಸುದ್ದಿಗೆ ಬಂದಿದ್ದೀನ? ನಾನು ಏನಾದರೂ ನೀನು ಮಾತಾಡಿದ್ದೀನ? ನಾನು ನೋಡ ಆಕೆ ಆಡ್ಕೊಂಡು ಹೋಗೋದು. ನಾನು ದೇವ್ರು ಕೊಟ್ಟಂಗಿದ್ದೀನಿ. ನನ್ನ ರೂಪ ನನಗೆ ದೊಡ್ಡದು. ನಿನ್ನ ರೂಪ ನೀನು ಚೆನ್ನಾಗಿ ಅನ್ಸಿದ್ರೆ ನನ್ನ ರೂಪ ನನಗೆ ದೊಡ್ಡದು. ಅಯ್ಯೋ, ನಿನ್ನ ರೂಪನೇ ಅಲ್ಲ, ಇವನು ನನಗೆ ಎಷ್ಟು ಅವಮರ್ಯಾದೆ ಮಾಡಿದಾನೆ ನಿನ್ನ ಗಂಡ. ಅದಕ್ಕೆ ಹೇಳಕ್ಕೆ ಬಂದಿದ್ದೀನಿ. ಮತ್ತು ನನಗೆ ಮನಸ್ಸು ತಡಿಲಿಲ್ಲ. ಏನು ನನಗೆ ಇಲ್ಲ ಸಲದೆಲ್ಲ ನನ್ನ ಮೇಲೆಲ್ಲ ಆರೋಪ ಮಾಡಿ ಮನೆಯಿಂದ ಆಚೆಗೆ ಕಳಿಸವನೆ. ನಾನು ಹೆಣ್ಮಗಳು ನೊಂದ್ಕೊಂಡಿದ್ದೀನಿ ಅಂತಂದರೆ ಇವನಿಗೆ ಖಂಡಿತ ಒಳ್ಳೇದಾಗಲ್ಲ. ಖಂಡಿತ ಒಳ್ಳೇದಂತೂ ಆಗಲ್ಲ ಇವನಿಗೆ. ನನ್ನಿಂದ ಇವನಿಗೆ ನೋಡು ಹೆಂಗಾಗುತ್ತೆ ಅಂತೇಳಿ. ಅಲ್ಲ, ಎಷ್ಟು ಕೇಣಿ ಕಿತಾಪತಿ ಮಾಡ್ತಾನೆ ಗೊತ್ತಾ ನಿನ್ನ ಗಂಡ? ಹೋಗಿ ಇಂಥವ್ನು ಮದುವೆ ಆಗಿದೆಯಲ್ಲ ನೀನು. ಏಯ್, ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗೋದ್ ಕಲಿ. ಸುಮ್ಮನೆ ಮಾತಾಡಬೇಡ ನೀನು. ಮಾತಾಡ್ತೀನಿ ಕಣೋ, ಅಂತೀನಿ. ನನಗೆ ಹೊಟ್ಟೆ ಅವ್ರಿ. ಅವತ್ತು ನೀನು ನನ್ನ ಜುಟ್ಟು ಹಿಡ್ದು ಆಚೆ ದಬ್ಬದಲ್ಲ ಮನೆಯಿಂದನ. ಸುಮ್ಮನೆ ನನ್ನ ಮೇಲೆ ಇಲ್ಲದ್ದೆಲ್ಲ ಆರೋಪ ಮಾಡಿ ನಾನು ಅದಕ್ಕೆ ಇವತ್ತು ಸರಿಯಾಗಿ ಮಕ್ಕ ಕೊಡ್ದಂಗೆ ಅಂದ್ಲೇಬೇಕು ಅಂತ ಬಂದಿದ್ದೀನಿ. ಮಕ್ಕ ಕೊಡ್ದಂಗೆ ಅಂತೀನಿ. ನಿನ್ನ ಮುಸಿಂಡಿ, ನಿನ್ನ ಮಕ ನೋಡು, ನಿನ್ನ ಇದಕ್ಕೆ ಇಂಥವಳು ಸಿಕ್ಕವಳೆ. ಅಯ್ಯೋ ದೇವ್ರೆ, ನಾನು ಅದಕ್ಕೆ ಇವಾಗ ಡೈರೆಕ್ಟಾಗಿ ಹೇಳೋದಕ್ಕೆ ಬಂದಿದ್ದೀನಿ. ನಿನ್ನ ಹತ್ರ ಇಂಥ ಬುದ್ಧಿ ಇರೋದಕ್ಕೆ ಇಂಥ ಹೆಂಡತಿ ಸಿಕ್ಕಿರೋದು ನಿನಗೆ. ಯಾಕೆ ಅಂಬದು ನೀನು ನನ್ನ? ಯಾಕೆ ಅಂಬದು? ನಾನು ನಿನ್ನ ಸುದ್ದಿ ಬಂದಿದ್ದೀನಿ. ನಾನು ನಿನ್ನ ಮಾತಾಡ್ಸಿದ್ದೀನಿ ಬಂದು. ನಾನು ಯಾವ ರಮ್ಮ ಅಂತೇಳಿ ನಾನು ನಿನ್ನ ಮಾತಾಡ್ಸಿಲ್ಲ. ನಮ್ಮ ಪಾಡಿಗೆ ನಾವಿದ್ರು ನೀನು ಯಾಕೆ ಬಂದಿಲ್ಲಿ ಜಗಳ ತೆಗಿತೀಯಾ? ಅಲ್ಲ ನೋಡಿ, ಇವಳಿಗೆ ಎಷ್ಟು ಇರಬೇಡ. ಏಯ್, ಹೊಡಿಬೇಡ ನೋಡು. ನನ್ನ ತಂಗಿ ಮೇಲೆ ಕೈ ಮಾಡಿದಿ ಅಂದ್ರೆ ಸರಿ ಹೋಗಲ್ಲ. ಏಯ್, ನಿನ್ನ ತಂಗಿಗೆ ಬುದ್ಧಿ ಹೇಳಿ ಕರ್ಕೊಂಡೋಗು. ಮತ್ತೆ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ ಅವಳು. ಬಾಯಿಲಿ ಪಲ್ಲು, ನಾನು ಸರಿಯಾಗಿ ತೀಡ್ಬಿಡ್ತೀನಿ. ತಗಿಲಿ ಹೇಳ್ತೀನಿ. ಏನು ಅನ್ಕೊಬಿಟ್ಟವಳು ಅವಳು. ಏಯ್, ನನಗೆ ಅಂದ ಚಂದ ಬೇಕಾಗಿಲ್ಲ. ನನಗೆ ನನ್ನ ಮನಸ್ಸು ಅರ್ಥ ಮಾಡ್ಕೊಳ್ಳೋ ಅಂತ ಮನಸ್ಸು ಬೇಕು. ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳೋ ಅಂತ ಹುಡುಗಿ ಬೇಕು ಅಂತೇಳಿ ನಾನು ಇಂಥವಳು ಮದುವೆ ಆಗಿರೋದು. ನೀವು ಅಂದ ಚಂದ ನೋಡಿ ನೀವು ಮದುವೆ ಆಗ್ರೆ ನನಗೆ ಅದು ಬೇಕಾಗಿಲ್ಲ. ನನಗೆ ಯಾವ ಅಂದ ಚಂದ ಬೇಕಾಗಿಲ್ಲ. ನನಗೇನು ಒಟ್ಟಿನಲ್ಲಿ ನಮ್ಮ ಮನೆ ಸಂತೋಷವಾಗಿ ನಗ್ನಗ್ತಾ ಯಾವಾಗಲೂ ಚೆನ್ನಾಗಿದ್ರೆ ಸಾಕು. ಅಂದ ಚಂದ ತಂಡೇನು ತಲೆ ಬಿಡ್ಕೊಂತೀನಿ. ಹೋಗೆ, ನನ್ನ ಹೆಂಡತಿ ಚೆನ್ನಾಗಿಲ್ಲ ಅಂತ ಆಡ್ಕೊಂಡು ಇಲ್ಲಿ ಮಾತಾಡಕ್ಕೆ ಬಂದವಳೆ, ನಗಾಡಕ್ಕೆ ಬಂದವಳೆ. ಇವಳು ಏನು ಮಾತಾಡಬೇಕು ನನ್ನ ಬಗ್ಗೆ? ಏನು ಮಾತಾಡಬೇಕು ಅಂತ ನಾನು ನಿನ್ನೆಯಿಂದನೂ ನೋಡ್ತಾ ಇದ್ದೀನಿ. ನನ್ನ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂತಂದ್ರೆ ನಾನಂತೂ ಸುಮ್ಮನೆ ಬಿಡಲೇ. ನನ್ನಿಂದ ನೋಡಿಲ್ಲ ನೀನು. ನಾನು ಹೆಂಗೆ ಅಂತ ನಿನಗೆ ಗೊತ್ತಿಲ್ದಲ್ಲೇ ಮಾತಾಡ್ತಾ ಇದೀಯ ನೀನು. ಯಾಕಮ್ಮ? ಯಾಕೆ? ಬಾ ಆಂಟಿ, ನೋಡಿಲಿ, ನಿನ್ನ ಮಗಳಿಗೆ ಬುದ್ಧಿ ಹೇಳಿ ಕರ್ಕೊಂಡು ಹೋಗು. ಇಲ್ಲ ಅಂತಂದರೆ ಎರಡರಾಗೊಂದು ಮಾಡ್ತು ಬಿಡ್ತೀನಿ. ನಾನು ಒಳ್ಳೆಯವನಲ್ಲ. ನಾವು ಎಷ್ಟಂತ ಸುಧಾರ್ಸೋಣ? ಅಕ್ಕ, ನಾವೀಗ ಬಂದಾಗಿಂದಾನು ಏನು ನಿಮ್ಮನ್ನು ನಾನು ಏನಾರ ಅಂದಿದ್ದೀನ? ನಾನು ಏನಾರ ಮಾತಾಡಿದ್ದೀನ ನಿಮ್ಮನ್ನ? ಅಲ್ಲ ಹೇಳಕ್ಕ, ನೀನೇನೆ ನಿಮ್ಮನ್ನೇನಾದರೂ ಮಾತಾಡಿ ನಿಮ್ಮನ್ನೇನಾದರೂ ಅನ್ನೋದಾಗಲಿ ಬೈಯೋದಾಗಲಿ ನಿಮ್ಗೇನಾದರೂ ನಾನು ತೊಂದರೆ ಮಾಡಿದ್ದೀನಿ ಅಂತಂದ್ರೆ ಮಾತಾಡ್ಬೇಕು. ಇವಳು ಬಂದು ಇಲ್ಲಿ ಬಂದು ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳೆ. ಸುಮ್ಮನಿರಕ್ಕಾಗಲ್ವೇನೆ? ಯಾಕೆ ಮಾತಾಡ್ತೀಯ? ಅವಳು ಯಾಕೆ ಅಂತೀಯ? ಅವ್ರ ಪಾಡಿಗೆ ಅವ್ರ ಇದ್ದಾರೆ. ಅವಳೇನು ಬಂದಾಗಿಂದ ನಮ್ಮನೇನೆ ಆತು ಅಂದಿಲ್ಲ. ಯಾಕೆ ಮಾತಾಡಕ್ಕೆ ಬರ್ತೀರಲ್ಲ? ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ ನಿಮಗೆ. ಬರೇ ಮಂತಕ್ಕೆ ಬರ್ರೇ. ನೀವು ಮಾಡೋಕ್ಕೆ ಕೆಲಸ ಇಲ್ದಾರ ನೀವು. ಮತ್ತೆ ನನ್ನ ತಂಗಿಗೆ ಸಿಟ್ಟೈತೆ, ಮಾತಾಡ್ತಾಳೆ, ಅಂತಾಳೆ. ಅಲ್ಲ ಕಣಮ್ಮ, ಅವಳನ್ನ ಜುಟ್ಟು ಹಿಡ್ದು ಮನೆಯಿಂದ ಆಚೆ ದಬ್ಬಿದ್ರಲ್ಲ, ಅದಕ್ಕೆ ಮತ್ತೆ ಮಾತಾಡ್ತಾ ಇರೋದು. ಅವಳು ಅಂಬಕ್ಕೆ ಬಂದಾಳೆ ಇವತ್ತು. ಅವಳಿಗೆ ಅಷ್ಟು ಸಿಟ್ಟೈತೆ. ಅವಳೇನು ಅನ್ಬೇಕು? ನೆನ್ನೇನು ಹಂಗೆ ಅಂದ್ಲ ಅಂಟೆ ಅವಳು. ಅವರು ಅಂದ ಚಂದ ಐತೆ ಅಂತೇಳಿ ಎಷ್ಟನ ಮಾತಾಡಿದಾರ. ನಮ್ಮ ಅಣ್ಣ ಇರೋದಂಗೆ, ನಮ್ಮ ಅಣ್ಣನಿಗಿಂತ ಹೆಂಡತಿ ಸಿಕ್ಕಿರೋದು. ನಾವೇ ಒಪ್ಪು ಮದುವೆ ಮಾಡ್ಕೊಂಡಿದ್ದೀವಿ. ಅವನು ಇಷ್ಟಪಟ್ಟೆ ಮದುವೆ ಆಗಿರೋದು. ಅವನಿಗೆ ಅಂದ ಚಂದ ಬೇಕಾಗಿಲ್ಲ. ಅವನ ಜೀವನ ಚೆನ್ನಾಗಿರೋದು ಮುಖ್ಯ. ನಮ್ಮ ಅತ್ತಿಗೆ ಏನಾಗೈತೆ? ಇಬ್ಬರಿಗೂ ಚೆನ್ನಾಗೈತೆ ಜೋಡಿ. ಎಲ್ಲ ಇವರಿದ್ದಂಗೆ ಇರ್ಬೇಕನ್ನಂಗೆ ಆಗುತ್ತಾ? ಅಂದ ಚಂದ ಐತೆ ಅಂತೇಳಿ ತುಂಬ ನಾವು ಅಂದವಾಗಿದ್ದೀವಿ ಅಂತೇಳಿ ಮೆರೆದವರು ತುಂಬ ಜನ ಹೋಗಿದ್ದಾರೆ. ನೀವಿಬ್ರು ಏನು ಲೆಕ್ಕ ಅಲ್ಲ. ನಿಮ್ಮಪ್ಪ ನಿಮ್ಮಮ್ಮ ಇದ್ದಂಗೆ ನೀವು ಇದ್ದೀರ, ನಮ್ಮಪ್ಪ ನಮ್ಮಮ್ಮ ಇದ್ದಂಗೆ ನಾವು ಇದ್ದೀವಿ. ಅದೆಲ್ಲ ಏನು ಮಾತಾಡ್ಬೇಕು ನೀವು?
ಅವತ್ತೇನೋ ಚೆನ್ನಾಗಿಲ್ಲ ಅಂತ ಆಡ್ಕೊಂಡು ಹೋಗಕ್ಕೆ ಬಂದವ್ರು. ಅದಕ್ಕೆ ಇಂಥ ಹೆಂಡ್ತಿ ಸಿಕ್ಕಿರೋದು ಕಣೋ ನಿನಗೆ ಅಂತ ಅಂಬಕ್ಕೆ ಬಂದವಳೆ. ಅವತ್ತಿನ ದ್ವೇಷ ಇಟ್ಕೊಂಡು ಇವತ್ತು ಮಾತಾಡಕ್ಕೆ ಬಂದವಳೆ. ಅವತ್ತೇ ಮಾತಾಡಬೇಕಾಗಿತ್ತು ಇವಳು ಹೆಂಗ್ಸು. ಹೀಗೆ ಮಾಡಕ್ಕೆ ಕೆಲಸಿಲ್ಲ ಮುತ್ತು, ನೀನು ಸರಿಯಾಗಿ ಬಡ್ದು ಬಿಡ್ತೀನಿ. ಯಾಕೆ ಅವ್ಳು ಸುದ್ದಿ ಹೋಗೋದು? ಒಬ್ರು ಸುದ್ದಿ ಹೋಗೋದು ಬೇಡ. ನಮ್ಮ ಮನೆಯಾಗೆ ನಾವು ನೆಟ್ಕಿಲ್ಲ ಕಣ್. ಬರ್ರಿ ಮಂತಕ್ಕೆ ಬರ್ರಿ, ಮಂತಕ್ಕೆ ಬರ್ರಿ. ಮಂತಕ್ಕೆ ಬಂದಮೇಲೆ ಮಾತಾಡ್ತೀನಿ. ಸುಮ್ಮನೆ ಇರೋಕ್ಕಾಗಲ್ವೇ ನಿಮ್ಗೆ? ಏನು ನಾವೇನು ಏನಾರ ಅಂದರೆ ಅಂತೇಳಿ ಅವಳು ಯಾಕೆ ಒಂದಿಲ್ಲ ಪಾಪ. ಅವಳು ಯಾಕೆ ಅನ್ಬೇಕು ನೀವು? ಯಾಕೆ ಅನ್ಬೇಕು? ಬರ್ರಿ ಮಂತಕ್ಕೆ ಬರ್ರಿ ಇಲ್ಲಿ. ಅಲ್ಲ ಮಾನ ಚೆನ್ನಾಗಿರೋದು ನೋಡಿ ಒಟ್ಟು ಉರ್ಕೊಂತಾರೆ ಇವರು, ಒಳ್ಳೆಯರಲ್ಲ. ಅದಕ್ಕೆ ಹೇಳ್ತಾ ಇರೋದು. ಯಾಕಮ್ಮ ಪದ್ಮ, ಅಯ್ಯೋ ಸುಮ್ಮನೆ ಇರೋಕ್ಕಾಗಲ್ವೇ? ಯಾಕೆ ಉದ್ದಾಡ್ತೀರಮ್ಮ? ಮತ್ತೆ ನಾನು ಯಾಕೆ ಅನ್ಬೇಕು? ಅವನು ನನ್ನ ಅವತ್ತು ಎಷ್ಟು ಅವಮರ್ಯಾದೆ ಮಾಡಿದಾನೆ ಗೊತ್ತೇ? ನಾನಂತೂ ಒಂದಂಗೆ ಬಿಡಲ್ಲ. ಅದಕ್ಕೆ ಮತ್ತೆ ಇಂಥ ಹೆಂಡತಿ ಸಿಕ್ಕಿರೋದು ಇವನಿಗೆ. ನಾನು ಅನ್ಬೇಕು ಅಂತ ಕಾಯ್ತಾ ಇದ್ದೆ. ಇವನು ಕಂಡ್ರೆ ಆಗಲ್ಲ, ಇವನೇ ನನ್ನ ಶತ್ರು. ಹಿಂಗೆ ಮಾತಾಡ್ತಾಳೆ ನೋಡು. ಪದ್ಮ, ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸಿ ಬೈವಾಗಿಕ್ಕೆ ಕರ್ಕೊಂಡೋಗಿ. ಯಾರನ್ನ ಏನಂದಾರು ಬೀದಿಗೆ ಬಿಟ್ಟಿದೆಯಲ್ಲ ಅವಕ್ಕೆ. ನೆನ್ನೆ ಸಹ ನಾನು ಕೂಲಿಯಿಂದ ಬರ್ತಾ ಇದ್ದೀನಿ. ಅವಳ ಏನಂತಾಳೆ? ಅವಳು ಸಣ್ಣವಳು ಎಂಥ ಮಾತಂತಾಳೆ. ಅವನ ಮಕ್ಕೆ ಅಂತ ಹೆಂಡ್ತಿ ಸಿಕ್ಕೈತೆ. ಅವನ ಮಕ್ಕಕ್ಕಿನ್ನ ಇದಾಗ್ಬಿಟ್ಟೈತೆ. ನನ್ನ ಸೊಸೆಗಳೇ ನಾವಿದ್ದಂಗೆ ಇದೀವಿ. ಅದ್ರಾಗ ಏನಂತಾಳೆ? ಅಯ್ಯಮ್ಮ ಇಲ್ವೇ? ಅವ್ರ ಅತ್ತೆನೂ ಸೊಸೆ ಎಲ್ಲ ಒಂದೇನಿ. ಅಯ್ಯಮ್ಮನು ಕಟ್ರಿ, ಅವಳು ಬಂದಿರ ಅಂತವಳು ಕಟ್ರಿ ಅಂತಾಳೆ. ನಾವೇನು ಈ ಮನೆ ಬಾಕ್ಲಕ್ಕೆ ನಾವು ಕಟ್ರಾಗಿದ್ದೀವಿ, ನಮಗೆ ತಿಳಿಯಲ್ಲ, ಮಾಡ್ಕೊಂಡು ತಿಂಬಕ್ಕ ಯೋಗ್ಯತೆ ಇಲ್ಲ, ಮಾಡ್ಕೊಂಡು ತಿಂಬಕ್ಕಾಗಲ್ಲ ಅಂತ ನಿಮ್ಮ ಮನೆ ಬಾಕ್ಲಕ್ಕೆ ಬಂದಿದ್ದೀವೇನೆ? ಎಷ್ಟ ಇವ್ರು ಅಂದ ಚಂದ ಐತೆ ಅಂತ ಮೆರಿಬಾರ್ದು. ನನ್ನ ಸೊಸೆ, ನನ್ನ ಮಕ್ಕಳು ನಾನಿದ್ದಂಗೆ ಇರ್ತಾರೆ, ನನ್ನ ಸೊಸೆನೂ ನಾವಿದ್ದಂಗೆ ಇರೋದು. ನಮಗೆ ಸರಿಯಾದಾರ ನಾವು ಮದುವೆ ಮಾಡ್ಕೊಂಡಿದ್ದೀವಿ. ನೀವೆಲ್ಲ ಯಾಕೆ ಮಾತಾಡ್ಬೇಕು ಅವನ್ನ? ನನ್ನ ಸೊಸೆ ಚೆನ್ನಾಗಿಲ್ಲ ಅಂತ? ನಮಗೇನು ಅಂದ ಚಂದ ಬೇಕಾಗಿಲ್ಲ. ನಮ್ಮ ಮನೆ ಮಂತನ ಗೌರವ ಮುಖ್ಯ ನಮ್ಗೆ. ನಮ್ಗೇನು ಅಂದ ಚಂದ ತಾನು ನಾವೇನು ತಲೆ ಬಿಡ್ಕಮಲ್ಲ. ಮಾತಾಡಬಾರ್ದು ಹೇಳತ್ತ. ಪದ್ಮಮ್ಮ, ನಾನು ಒಂದು 2-3 ಸತಿ ನೋಡಿದ್ದೀನಿ. ಆಗ್ಲಲ್ಲ ಪಾಪ ಪಿಳ್ಳು ಓಡಾಡಕ್ಕಿಲ್ಲ. ಹೆಂಗೈದಾಳು ನೋಡು ಅಯ್ಯಪ್ಪಳ ಮಕ್ಕ ನೋಡು ಅಂತ ನಗ್ತಾಳೆ. ಹಂಗೆ ಮಾತಾಡಬಾರ್ದು ಕಣೆ ಪಾಪ. ಯಾರೇ ಆಗಲಿ ದೇವ್ರು ಕೊಟ್ಟು ಹಂಗಿರ್ತಾರೆ. ದೇವ್ರು ಕೊಟ್ಟು ರೂಪ ಕಣೆ. ಅದೇ ನಾವೇನೇನು ಮಾಡಿಕ್ಕೆಮ್ಮದಲ್ಲ. ಎಷ್ಟೋ ನಾವು ರೂಪಸ್ಥರು ಅಂತ ಹಂಗೆ ಮಾತಾಡಬಾರ್ದು ಪಾಪ. ಎಷ್ಟೊಂದು ಸತಿ ನಾನು ಇಲ್ಲೇ ಕುತ್ಕೊಂಡು ನೋಡಿದ್ನಲ್ಲ ಮುತ್ತ ಹುಡುಗಿನ ಪಾಪ ಹೆಂಗೆ ಆಡ್ಕೊಂಡು ಹೋಗಾರು. ನೆನ್ನೆ ಹೆಸ್ಲು ಅಂದರು ಪಾಪ. ನಾನು ನೋಡಿದ್ದೀನಿ, ನೆನ್ನೆ ಹೆಸ್ಲು ಮಾತಾಡವ್ರಿ. ಎಲ್ಲ ಬಂದಾಗಿಂದನು ಇವ್ರು ಇನ್ನೂ ಬಿಡು, ಇವ್ರು ಜಗಳ ಆಗಾಡಿದ್ದಾರೆ, ಇವರು ಏನಾದರೂ ಪರದಾಡಿದ್ದಾರೆ, ಅಣ್ತಂಗಳು ಬಿಡು ಬಂದಿದ್ದಾವೆ ಅಂತ ಅನ್ಕೋಬೋದು. ನಾನೇನು ನೆನ್ನೆ ಮೊನ್ನೆ ಬಂದವಳು, ಇವಳನ್ನೇನು ಅಂದಿಲ್ಲ ಬಗ್ಗೆ ಆಂಟಿ. ನಾನೊಂದು ಮಾತು ಅಂದಿಲ್ಲ, ನಾನು ಏನೂ ಅನ್ನೋಕ್ಕೆ ಹೋಗಿಲ್ಲ, ನಾನು ಅವ್ರನ್ನ ಮಾತಾಡ್ಸೋಕ್ಕೆ ಹೋಗಿಲ್ಲ. ಇವ್ರು ಬೈಕಂತ ಇದ್ರು ಬಿಡ್ರಿ ಅತ್ಲಾಗ ಹೋಗ್ಲಿ. ಯಾಕೆ ಬೈಕಂತೀರಾ? ಸುಮ್ಮನಿರ್ರಿ. ಅವ್ರ ಪಾಡಿಗೆ ಅವ್ರು ಇರಲಿ, ನಿಮ್ಮ ಪಾಡಿಗೆ ನೀವಿರ್ರಿ. ಅವ್ರ ಸುದ್ದಿಗೆ ನೀವು ಹೋಗೋದು ಬೇಡ, ನಿಮ್ಮ ಸುದ್ದಿಗೆ ಅವ್ರು ಬರೋದು ಬೇಡ. ಸುಮ್ಮನೆ ಯಾಕೆ ಮಾತಾಡಿದ್ರೆ ಸುಮ್ಮನೆ ಮಾತುಗಳೆಲ್ಲೆಲ್ಲೋ ಹೋಗ್ತಾ. ಸುಮ್ಮನಿರ್ರಿ, ಯಾಕೆ ಮಾತಾಡ್ತೀರ ಅಂತ ನಾನು ನನ್ನ ಗಂಡಗೆ ಬುದ್ಧಿ ಹೇಳಿದ್ದೀನಿ ಹೊರತು ನಾನು ಇಂಥವೆಲ್ಲನ ನಾನು ಯಾವತ್ತೂ ಹೇಳಿಲ್ಲ. ನೋಡಿ ಹೆಂಗೆ ಮಾತಾಡ್ತೀಯ ನೀನು. ಹಿಂಗೆ ಮಾತಾಡ್ತೀವಿ ಅಂತಂದ್ರೆ ನಾವು ಬಿಡ್ತೀವಿ ಅಲ್ಲ. ಏನಂಗೆ ಆಡ್ಕೊಂಡು ಹೋಗ್ತಾಳೆ. ಮತ್ತೆ ನಮ್ಮನ್ನು ಅಂದಿದ್ದು ಮತ್ತು ನಾವು ಎಂಬದು ಬೇಡ್ವೆ. ನಮ್ಮನ್ನು ತರನಾಗಿದ್ರೆ ನೀವು ಒಮ್ದಂಗೆ ಸುಮ್ಮನೆ ಬಿಡ್ತಿದ್ರೆ ನಮ್ಮನ್ನು ಹೆಂಗೆ ಅಂದಿದ್ದೀರ? ಇವನು ಎಷ್ಟೆಲ್ಲ ನಮ್ಮನ್ನು ಅಂದವನೇ, ಎಷ್ಟೆಲ್ಲ ನಮ್ಮ ಮೇಲೆ ಕೆಣಕಿ ತಪ್ಪತಿ ಮಾಡ್ಯಾವ ಇವನು. ಅದಕ್ಕೆ ಮತ್ತೆ ನಾನು ಅಂದಿದ್ದು ನನಗೆ ಅಂಬ್ಲೇಬೇಕು ಅಂಬೋದಿತ್ತು. ಅದು ಮನಸ್ಸನ್ನ ನಾನು ಅದಕ್ಕೆ ಅಂದೆ. ನೀನು ಒಯ್ಬೇಡ ನೋಡು, ಬಿಡು. ಅಂದಂಗಿರ್ತಾರೆ ಅಲ್ಲ. ಹೆಂಗೆ ಮಾತಾಡ್ತೀರಿ ನೋಡು ನನ್ನ ತಂಗಿ ಬಗ್ಗೆ. ನನ್ನ ತಂಗಿನ ಹೆಂಗೆಲ್ಲ ಅಂದು ಹೆಂಗೆಲ್ಲ ಇದನ್ನು ಮಾಡಿದ್ದೀರ. ನೀವೆಂತಾರು. ಅದಕ್ಕೆ ಮತ್ತೆ ನನ್ನ ತಂಗಿ ಅಂಬದು ನಿಮ್ಮನ್ನು. ಮಾತಾಡ್ಬೇಡ ನೋಡಿ, ಹೇಳಿರ್ತೀನಿ. ಮಾತಾಡಿದಿ ಅಂದ್ರೆ ಸರಿ ಹೋಗಲ್ಲ. ನೀನು ಸರಿಯಾಗಿದ್ದು ಇನ್ನೊಬ್ರ ಬಗ್ಗೆ ಮಾತಾಡಕ್ಕೆ ಬಾ. ನೀನೇ ಸರಿಯಾಗಿಲ್ಲದ್ದು ಏನು ಹೇಳಕ್ಕೆ ಬಂದಿದ್ಯಾ ಇಲ್ಲಿ? ಬಾಯಿ ಮುಚ್ಕೊಂಡು ಹೋಗೋದು ಕಲಿ. ಇಲ್ಲಿ ಮಾತಾಡಕ್ಕೆ ಬಂದಿದ್ಯಾ ಅಂದ್ರೆ ನೋಡಿ ಸರಿ ಹೋಗಲ್ಲ. ನಿಂದೇನು ಇವು ಅಂದ ಚಂದ ಸೆನದಿನಿರಲ್ಲ. ನಾನು ತುಂಬ ಸುಂದರವಾಗಿದ್ದೀನಿ, ನಮ್ಮ ಅಕ್ಕ ಚೆನ್ನಾಗಿದ್ದಾಳೆ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಮೆರಿಬೇಡ. ನಮಗೆ ಗೊತ್ತೈತೆ ಎಂತೆಂಥವ್ರು ಹೆಂಗೆ ಆಗ್ಯಾವ್ರೆ ಅಂತೇಳಿ. ನಾವೇನ ನಿನ್ನ ಸುದ್ದಿಗೆ ಬಂದ್ರೆ ನಾನು ಮಾತಾಡ್ಬೇಕು. ನಾನು ನನ್ನ ಗಂಡ ನಮ್ಮ ಪಾಡಿಗೆ ನಾವು ಮಾತಾಡ್ತಾ ಇದ್ದೀವಿ ಅಲ್ಲ. ಕಣ್ಣಕ್ಕೆ ಬೆಳಿತಂಗೆ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಬಂದಿದ್ದಾಳಲ್ಲ. ಅದಕ್ಕೆ ಕಣೋ ನಿನಗಿಂತ ಹೆಂಡ್ತಿ ಸಿಕ್ಕಿರೋದು ಅಂತ ಹೇಳ್ತಾ ಇದ್ದಾಳೆ. ಎಷ್ಟಿರಬೇಡ ಬಂದಾಳು ಬಿಡು. ನೆನ್ನೆ ಏನೋ ಒಂದು ಮಾತಾಡಿದ್ಲು ಬಿಡತ್ತ ಅಂತ ನಾವು ಸುಮ್ಮನಾದ್ವಿ. ನಾನೇನು ಕಿಪಟ್ ಕೇಳಲ್ಲ ನೋಡು. ನನ್ನ ಸುದ್ದಿಗೆ ಬಂದರೆ ನೀನೇನಿಲ್ಲ, ನನ್ನೇನೋ ಅನ್ಕೊಬಿಟ್ಟಿದ್ಯಾ, ಮಾತಾಡಲ್ಲ ಮೆತ್ತನೋಳು ಬಿಡು. ಏನಂದ್ರೆ ಅಂದ್ರು ಅನ್ನಿಸ್ಕೊಬಿಡ್ತಾಳೆ ಅಂತ. ನನ್ನ ಸುದ್ದಿಗೆ ಬಂದ್ರೆ ಏನಿಲ್ಲ. ನಾನು ಇವತ್ತೇ ಮಾತಾಡ್ತಾ ಇರೋದು. ಅವ್ರ ಅತ್ತಿದ್ದಂಗೆ ಇದ್ದಾಳೆ, ಅವ್ರ ಅತ್ತೆ ಮಕ್ಕನೇನೆ. ಅಯ್ಯಮ್ಮನ ಗನ್ಗೂ ಇದ್ದಾಳೆ. ಅವರಿಬ್ರು ಚೆನ್ನಾಗಿಲ್ಲ. ಅವ್ರು ಚೆನ್ನಾಗಿಲ್ಲ, ಇವ್ರು ಚೆನ್ನಾಗಿಲ್ಲ. ಅವ್ರ ಬಣ್ಣ ಹಂಗೈತೆ, ಅವ್ರ ಮುಷ್ಟಿ ಹಿಂಗೈತೆ, ಮೂಗೈತೆ, ಆಡ್ಕೊಂಬೋದು ಜರಿಯೋದು ಚೆನ್ನಾಗಿ ಕಲ್ತವ್ರಿ. ಎಲ್ಲಿ ಕಲ್ತಿದ್ರ ಏನೋ. ಬಾರಮ್ಮ ಪರವಿ, ನಮಗೇನು ಅದೆಲ್ಲ ಬೇಕಾಗಿಲ್ಲ ಅಂದರು ಅಂತಾಳೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಸಾಕು. ದೇವ್ರು ಕೊಟ್ಟು ರೂಪಾಯಿ ಎಲ್ಲೂ ಹೋಗಲ್ಲ. ಎಲ್ಲ ನಮಗೆ ಬಣ್ಣ ಮಾಡ್ಕೊಂಡು ಇಲ್ಲೆಲ್ಲ ತೋರಿಸ್ಕೊಂಬಕ್ಕೆ ಅಂದ ಚಂದ ತೋರ್ಸೋಕ್ಕಾಗಲ್ಲ. ನಮಗೇನು ದೇವ್ರು ಕೊಟ್ಟಿರೋ ರೂಪಾಯಿ ಏನೈತೆ ಅಷ್ಟೇ ಸಾಕು.
ನಿಮ್ಮಂಥರಾದ್ರೆ ಎಲ್ಲ ಬಣ್ಣ ಮಾಡ್ಕೊಂಡು ಎಲ್ಲಿ ನಾಟಕ ಆಡ್ಬೇಕು ಎಲ್ಲಿ ಅಂತ ನಾಟಕ ಆಡ್ಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಎಲ್ಲಿ ಅಂತ ನಾಟಕ ಆಡ್ಬೇಕಂತ. ಅದಕ್ಕೆ ಬರ್ತೀರಾ ಇಲ್ಲಿ. ನೋಡಿದ್ರಲ್ಲ ವೀಕ್ಷಕರ, ಅವ್ರ ಅಣ್ಣನ ಮಕ್ಕೊಡ್ದಂಗೆ ಹೆಂಗೆ ಹೇಳಕ್ಕೆ ಬಂದವಳೆ. ಅವ್ರ ಅಣ್ಣ ಅವಾಗೇನೋ ಅವಳ ಮನೆ ಬಿಟ್ಟು ಆಚೆ ಕಳಿಸಿತ್ತಲ್ಲ, ಅದ್ರ ಮೇಲೆ ಸಿಟ್ಟಿಗೆ ಇವತ್ತು ಮಾತಾಡಕ್ಕೆ ಬಂದವಳೆ. ಅದಕ್ಕೆ ಕಣೋ ನಿನಗಿಂತ ಹೆಂಡ್ತಿ ಸಿಕ್ಕಿರೋದು ಅಂತ. ಅಲ್ಲ, ಅಂದ ಚಂದ ತಗೊಂಡು ಇವತ್ತೇನು ತಲೆ ಬಿಡ್ಕೊಂತಾರೆ. ಅಂದ ಚಂದ ಮುಖ್ಯ ಅಲ್ಲ, ಅರ್ಥ ಮಾಡ್ಕೊಂಡು ಮನೆಯಲ್ಲಿ ಹೊಂದಾಣಿಕೆಯಿಂದನ ಎಲ್ಲರೂ ಖುಷಿಯಾಗಿ ಚೆನ್ನಾಗಿರೋದು ಮುಖ್ಯ. ಮನೆ ಅಂದಮೇಲೆ ಯಾವುದೇ ಕಾರಣಕ್ಕೂ ಯಾವುದ್ರಲ್ಲೇ ಆಗಲಿ ಅಂದ ಚಂದ ಅನ್ನೋದು ಹುಡುಕ್ಬಾರ್ದು ನಾವು. ಅದು ಮೇಲ್ನೋಟಕ್ಕೆ ಮಾತ್ರ ಅಂದ ಚಂದ, ಒಳಗಿಂದ ಏನೈತೆ ಅದನ್ನು ನೋಡ್ಬೇಕು ನಾವು. ನಮ್ಮ ಮನೆ ಗೌರವ ಆಗಿರ್ಬೋದು, ನಮ್ಮ ಮನೆ ಪರಿಸ್ಥಿತಿ ಆಗಿರ್ಬೋದು, ಎಲ್ಲ ಅರ್ಥ ಮಾಡ್ಕೊಂಡು ನಡಿಬೇಕು. ಅಂಥದ್ದು ಇರಬೇಕು ಮನಸ್ಸಲ್ಲಿ. ನೋಡ್ತಾ ಇರಿ, ನಿನ್ನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.